Hello all, I welcome you all to Spirituality channel. ಗೈಸ್, ಇವತ್ತು ಯು ವರ್ಸಸ್ ದೆಮ್ ರೀಡಿಂಗ್ ಮಾಡ್ತಾ ಇರೋದು. ಇಲ್ಲಿ ಯಾವುದೇ ಪಿಕ್ ಕಾರ್ಡ್ ರೀಡಿಂಗ್ ನಾನು ಮಾಡ್ತಾ ಇಲ್ಲ, ಇಲ್ಲಿ ಜನರಲ್ ರೀಡಿಂಗ್ ಮಾಡ್ತಾ ಇರೋದು. ಹೋಪ್ಫುಲಿ ಇದು ಆಲ್ಮೋಸ್ಟ್ ಎಲ್ಲರಿಗೂ ರೆಸೊನೇಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ಯು ವರ್ಸಸ್ ದೆಮ್ ಮಾಡ್ತಾ ಇರೋದು. ಹಾಗಾಗಿ ಓನ್ಲಿ ದೇರ್ ಫೀಲಿಂಗ್ಸ್ ಅಂತ ನೋಡಿದರೆ ನಿಮಗೆ ಇದು ನನಗೆ ರೆಸೊನೇಟ್ ಆಗ್ತಾ ಇದೆನೋ ಇಲ್ವೋ ಅಂತ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಾಯಿತ್ತು. ಬಟ್ ನೀವು ಅವ್ರ ಬಗ್ಗೆ ಏನು ಫೀಲ್ ಮಾಡ್ತೀರಾ ಇದನ್ನು ನೀವು ತಿಳ್ಕೊಳೋದ್ರಿಂದ ನಿಮಗೆ ಇದು ರೆಸೊನೇಟ್ ಆಗ್ತಾ ಇದೆನೋ ಇಲ್ವೋ ಅಂತ ನಿಮಗೆ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು ಅದನ್ನು. ಓಕೆ ಗೈಸ್, ಇವತ್ತು ಯು ವರ್ಸಸ್ ದೆಮ್, ಅವರ ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ ವರ್ಸಸ್ ನಿಮ್ಮ ಕರೆಂಟ್ ಫೀಲಿಂಗ್ಸ್ ಅವ್ರಿಗೋಸ್ಕರ ಏನಿದೆ ಅಂತ ರೀಡಿಂಗ್ ಮಾಡ್ತಾ ಇರೋದು. ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ, ಥಂಬ್ನೇಲಲ್ಲಿ ನೋಡಿರ್ತೀರ. ಓಕೆ ಗೈಸ್, ಸೊ ಈ ಸೈಡ್ ಇರೋದೆಲ್ಲ ಅವರ ಫೀಲಿಂಗ್ಸ್, ಅವರು ನಿಮಗೆ ನಿಮ್ಮ ಬಗ್ಗೆ ಅವರು ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಸೈಡ್. ಓಕೆ, ನೀವು ಅವ್ರ ಬಗ್ಗೆ ಏನು ಫೀಲ್ ಮಾಡ್ತೀರಾ ಅನ್ನೋದಕ್ಕೆ ಈ ಸೈಡ್. ಓಕೆ ಗೈಸ್, ರೈಟ್ ಸೈಡ್ ನಿಮ್ಮದು, ಲೆಫ್ಟ್ ಸೈಡ್ ಅವರು ನಿಮಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಕ್ಕೆ ಇದು ಈ ಸೈಡ್, ಲೆಫ್ಟ್ ಸೈಡ್. ನಾನು ಶಫಲ್ ಮಾಡಿಲ್ಲ. ಫಸ್ಟ್ ಕ್ವಶನ್ನು, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಕರೆಂಟ್ಲಿ ಅಂತ ನೋಡೋಣ. ವ್ಯೂವರ್ಸ್ನ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ. ದಿ ವರ್ಲ್ಡ್, ಕಂಗ್ರ್ಯಾಚುಲೇಷನ್ಸ್. ಫೋರ್ ಆಫ್ ವಾಂಡ್ಸ್, ಕಂಗ್ರ್ಯಾಚುಲೇಷನ್ಸ್. Knight of Wands, wow, I didn't expected this from them for you guys. Okay, so guys, ಅವರು ನಿಮ್ಮ ಜೊತೆಗೆ ಒಂದು ಕಂಪ್ಲೀಟ್ ವರ್ಲ್ಡ್ ಕಾರ್ಡ್ ನೋಡ್ತಾ ಇದ್ದೀರಾ, ಒಂದು ಕಂಪ್ಲೀಷನ್ನ ನೋಡ್ತಾ ಇದ್ದಾರೆ, ಒಂದು ನ್ಯೂ ಬಿಗ್ನಿಂಗ್ ನೋಡ್ತಾ ಇದ್ದಾರೆ, ಒಂದು ನ್ಯೂ ಸೈಕಲ್ ನೋಡ್ತಾ ಇದ್ದಾರೆ ಗೈಸ್. ಕಂಗ್ರ್ಯಾಚುಲೇಷನ್. ಫೋರ್ ಆಫ್ ವಾಂಡ್ಸ್ ಬಂದಿದೆ. ಫ್ಯಾಮಿಲಿ ನೋಡ್ತಾ ಇದ್ದಾರೆ, ಮದುವೆ ಮಾಡ್ಕೋಬೇಕು, ನಿಮ್ಮ ಜೊತೆಗೆ ನಿಮ್ಮ ಹತ್ರ ಮಾತಾಡಬೇಕು, ನಿಮಗೆ ಮತ್ತೆ ಪ್ರಪೋಸ್ ಮಾಡಬೇಕು. ನೀವು ಇವರಿಂದ ಸ್ವಲ್ಪ ಸಪ್ರೇಷನಲ್ಲಿ ಇದ್ರಿ ಹಿಂದೆ. ಓಕೆ, ಸ್ವಲ್ಪ ದೂರ ಇದ್ರಿ. ಓಕೆ, ಹಾಗಿದ್ರೆ ಅವರು ನಿಮ್ಮ ಹತ್ರ ವಾಪಸ್ ಬರಬೇಕು ಅಂತ ಇದ್ದಾರೆ. ಬ್ಲಾಕ್ಡ್ ಇದ್ದರೆ ಅನ್ಬ್ಲಾಕ್ ಮಾಡಬೇಕು ಅಂತ ಅನ್ಕೊತಾ ಇದ್ದಾರೆ ಗೈಸ್. ನಿಮ್ಮ ಹತ್ರ ಬಂದು ಆ್ಯಕ್ಷನ್ ತೊಗೋಬೇಕು ಈ ರೀತಿ ಅನ್ಕೊತಾ ಇದ್ದಾರೆ. ಓಕೆ, ಇದು ಎಲ್ಲರಿಗೂ ರೆಸೊನೇಟ್ ಆಗೋದಿಲ್ಲ, ಜನರಲ್ ರೀಡಿಂಗ್ ಇದೆ. ನೀವು ಅವ್ರಿಗೋಸ್ಕರ ಏನು ಕರೆಂಟ್ ಫೀಲಿಂಗ್ ಇದೆ, ನಿಮ್ಮದು ಏನು ಫೀಲ್ ಮಾಡ್ತಾ ಇದ್ದೀರಿ ಅಂತ ನೋಡ್ತೀವಲ್ಲ ಈಗ, ಅದ್ರ ಮೇಲೆ ನಿಮಗೆ ರೆಸೊನೇಟ್ ಆಗುತ್ತೆ. ನೋಡೋಣ, ನೀವು ನಿಮ್ಮ ಪರ್ಸನ್ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದೀರಾ ಕರೆಂಟ್ಲಿ. ನೀವು ನಿಮ್ಮ ಪರ್ಸನ್ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದೀರಾ ಕರೆಂಟ್ಲಿ ನೋಡ್ತೀನಿ. ನೀವು ನಿಮ್ಮ ಪರ್ಸನ್ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದೀರಾ ಕರೆಂಟ್ಲಿ. ಓಕೆ ಗೈಸ್, ನೀವು ನಿಮ್ಮ ಪರ್ಸನ್ಗೆ ಒಂದು ಕಿಂಗ್ ಅಥವಾ ಒಂದು ಕ್ವೀನ್ ಥರ ನೋಡ್ತೀರಾ. ತುಂಬ ಸ್ಟೇಬಲ್ ಇದ್ದಾರೆ ಫಿನಾನ್ಷಿಯಲಿ, ಕರಿಯರ್ ವೈಸ್ ತುಂಬ ಸ್ಟೇಬಲ್ ಇದ್ದಾರೆ ಇವರು ಅಂತ ಅನ್ಕೊತೀರಾ. ಮತ್ತು ತುಂಬ ಅವರು ಸ್ಟ್ರಾಂಗ್ ಇದ್ದಾರೆ, ಕ್ವಿಕ್ ಇದ್ದಾರೆ, ಬೇಗ ಮಾತಾಡ್ತಾರೆ, ಬೇಗ ಆ್ಯಕ್ಷನ್ ತೊಗೊತಾರೆ, ಸ್ಲೋ ಆಗಿ ಮಾಡೋದಿಲ್ಲ. ಹೀಗೆ ನಿಮಗೆ ಅನಿಸ್ತಾ ಇರ್ಬೋದು. ಅಥವಾ ನಿಮ್ಮ ಪರ್ಸನ್ನು ಅವರ ಈಗೋ ತುಂಬ ಜಾಸ್ತಿ ಇದೆ, ಅವರಿಗೆ ನಿಮ್ಮ ಪರ್ಸನ್ಗೆ ಈಗೋ ತುಂಬ ಜಾಸ್ತಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ. ನಿಮಗೂ ಕೂಡ ಈಗೋ ಇದೆ. ಓಕೆ, ನೀವು ನಾನು ಒಂದು ಕ್ವೀನ್, ನಾನು ಒಂದು ಕಿಂಗ್, ನಾನು ಏನೂ ಕಮ್ಮಿ ಇಲ್ಲ ಅನ್ನೋ ಥರ ನೀವಿದ್ದೀರಾ. ಅವರು ಕೂಡ ನಾನು ಏನೂ ಕಮ್ಮಿ ಇಲ್ಲ ಅನ್ನೋ ಥರ ಅವರಿದ್ದಾರೆ. ಓಕೆ, ನೀವು ಈಗ ಏನು ಫೀಲ್ ಮಾಡ್ತಿದ್ದೀರಾ ಅಂದರೆ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಕನ್ಫ್ಯೂಷನಲ್ಲಿ ಇದ್ದೀರಾ. ನೀವು ಸ್ವಲ್ಪ ಜನ ನೀವೇ ಈ ಪರ್ಸನ್ಗೆ ಬಿಟ್ಟು ಬಂದಿರ್ಬೋದು ಮೂವ್ ಆನ್ ಆಗಲಿಕ್ಕೆ. ಇನ್ನು ಸ್ವಲ್ಪ ಜನ ಯೋಚನೆ ಮಾಡ್ತಾ ಇದ್ದಾರೆ ಪ್ರಾಕ್ಟಿಕಲಿ ಹೇಗೆ ಇರಬೇಕು, ಏನು ಮಾಡಬೇಕು. ಸೊ ಇದು ನಿಮ್ಮ ಫೀಲಿಂಗ್ಸ್ ಇದೆ ನಿಮ್ಮ ಪರ್ಸನ್ ಮೇಲೆ. ಓಕೆ, ಇನ್ನು ಸ್ವಲ್ಪ ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆ, ಎಲ್ಲ ಇದೆ ನಿಮ್ಮ ಹತ್ರ, ತುಂಬ ರಾಣಿ ಥರ ಇದ್ದೀರಾ ನೀವು, ಆದ್ರೂ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಈ ಪರ್ಸನ್.
ಓಕೆ, ನೋಡಿ ಈ ಪರ್ಸನ್ ಹತ್ರ ಎಲ್ಲ ಇದೆ, ಎಷ್ಟು ಕೇರ್ ಕೊಡ್ತಾರೆ, ಎಷ್ಟು ಲವ್ ಕೊಡ್ತಾರೆ, ಸ್ಪ್ರೆಡ್ ಮಾಡ್ತಾರೆ. ಓಕೆ, ಎಲ್ಲ ಕಡೆ ಖುಷಿಯಾಗಿ ಓಡಾಡ್ಕೊತ ಎಲ್ಲರ ಜೊತೆಗೆ ಕೈಂಡ್ನೆಸ್ನ ಮೇಂಟೈನ್ ಮಾಡ್ತಾರೆ, ಎಲ್ಲರ ಜೊತೆ ಕೈಂಡಾಗಿ ವ್ಯವಹರಿಸ್ತಾರೆ. ಆದ್ರೂ ಇವರಿಗೆ ಕಮ್ಮಿ ಆಗಿದೆ, ಏನು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ರಿಲೇಷನ್ಶಿಪ್ಪಲ್ಲಿ. ಓಕೆ, ವೇಟ್ ಮಾಡ್ತಾ ಇದ್ದಾರೆ ಕೆಲವೊಬ್ರು. ಓಕೆ, ಟೂ ಆಫ್ ವಾಂಡ್ಸ್, ನಿಮಗೂ ಕೂಡ ಆಪ್ಷನ್ಸ್ ಇದ್ದಾರೆ, ಯಾರಿಗೆ ಅಕ್ಸೆಪ್ಟ್ ಮಾಡಬೇಕು ಯಾರಿಗೆ ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಇದೆ. ಓಕೆ, ನೀವು ಪಾಸ್ಟಲ್ಲಿ ಕೆಲವ್ರದ್ದು ನಿಮ್ಮದು ಬ್ರೇಕಪ್ ಆಗಿರ್ಬೋದು, ತುಂಬ ಬ್ಯಾಡ್ ಸಿಚುವೇಶನ್ ಡಿಟಾವ ಕಾರ್ಡ್ ನಡೆದಿದೆ, ಹಾಗಾಗಿ ತುಂಬ ಡಿಪ್ರೆಸ್ಸಲ್ಲಿದ್ದೀರಾ, ತುಂಬ ಬರ್ಡನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಓಕೆ ಗೈಸ್, ಸೊ ಇದು ನಿಮ್ಮ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಪರ್ಸನ್ಗೆ. ಇದರಲ್ಲಿ ಯಾವುದಾದ್ರೂ 150% ಆದರೂ ನಿಮಗೆ ರೆಸನೇಟ್ ಆಗಿರ್ಬೋದು, ಅಥವಾ ಕೆಲವು ಪಾಯಿಂಟ್ಸ್ ಆದರೂ ರೆಸನೇಟ್ ಆಗಿರಬೇಕು. ಇದರಲ್ಲಿ ಯಾವುದು ಪಾಯಿಂಟ್ಸ್ ನಾನು ಇಷ್ಟು ಹೇಳಿದ್ರಲ್ಲಿ ನಿಮಗೆ ರೆಸನೇಟ್ ಆಗಿಲ್ಲ ಅಂದರೆ ಈ ರೀಡಿಂಗ್ ನಿಮಗಿಲ್ಲ. ಓಕೆ ಗೈಸ್, ಈಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಓಕೆ, ನೀವು ನಿಮ್ಮ ಪರ್ಸನ್ ಬಗ್ಗೆ ಏನು ಫೀಲ್ ಮಾಡ್ತೀರಾ ಅಂತ ನೋಡಿದ್ವಿ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅಂತ ನೋಡಿದ್ವಿ. ನಿಮ್ಮ ಪರ್ಸನ್ ಈಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಈಗ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. Four of Cups, King of Cups, ಓಕೆ ಗೈಸ್, ನಿಮ್ಮ ಪರ್ಸನ್ನು ನಿಮಗೆ ಚೀಟ್ ಮಾಡಿದ್ದಾರೆ. ಯಾಕೆ ಅಂದರೆ ಅವ್ರ ಹತ್ರ ತುಂಬ ಆಪ್ಷನ್ಸ್ ಇತ್ತು, ತುಂಬ ಬೇರೆ ಬೇರೆ ಆಪ್ಷನ್ಸ್ ಇತ್ತು ನಿಮ್ಮ ಪರ್ಸನ್ಗೆ. ಓಕೆ, ಹಾಗಾಗಿ ಚೀಟ್ ಆಗಿದೆ. ಇನ್ನು ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಇನ್ನು ಕೆಲವರು ಮ್ಯಾರಿಡ್ ಇದ್ದೀರಾ, ನೀವು ನೋಡ್ತಾ ಇದ್ದೀರಾ, ಮತ್ತು ನಿಮ್ಮ ಪರ್ಸನ್ ಕೂಡ ಮ್ಯಾರಿಡ್ ಇದ್ದಾರೆ, ನಿಮ್ಗಿಂತ ಅವರು ಎಲ್ಡರ್ ಇರ್ಬೋದು. ನೀವು ಗರ್ಲ್ ಆಗಿದ್ದರೆ ನಿಮ್ಮ ಪರ್ಸನ್ ಏನಿದ್ದಾರೋ ಅವರು ನಿಮ್ಗಿಂತ ಎಲ್ಡರ್ ಇದ್ದಾರೆ. ಓಕೆ, ಆ್ಯಂಡ್ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅವ್ರ ಪಾಸ್ಟ್. ಅವ್ರೀಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಅವರು ನಿಮ್ಮ ಜೊತೆಗೆ ಏನೇನು ನಿಮ್ಮ ಮೆಮೊರೀಸ್ ಇತ್ತಲ್ಲ ಅದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅವರು ಥಿಂಕ್ ಮಾಡ್ತಾ ಇದ್ದಾರೆ ತುಂಬಾ. ಓಕೆ, ಮತ್ತು ಅವರು ಏನು ಕಳ್ಕೊಂಡಿದ್ದಾರಲ್ಲ, ನಿಮ್ಮನ್ನು ಅವರು ಕಳ್ಕೊಂಡಿದ್ದಾರಲ್ಲ, ಸೊ ಅದ್ರ ಬಗ್ಗೆ ತುಂಬ ನೊಂದಿದ್ದಾರೆ, ತುಂಬ ಬೇಜಾರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಅವರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಕೂಡ ಲೋ ಎನರ್ಜಿಯಲ್ಲಿದ್ದಾರೆ, ಅವರು ಡಿಪ್ರೆಷನಲ್ಲಿದ್ದಾರೆ, ಅವರು ನಿಮಗೆ ಚೀಟ್ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತು, ಮತ್ತು ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅವರು ಯಾವಾಗ ನಿಮಗೆ ನಿಮ್ಮ ಹತ್ರ ಬಂದು ಪ್ರಪೋಸ್ ಮಾಡೋದು, ನೀವು ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊತೀರೋ ಇಲ್ವೋ, ಸೊ ಈ ಥರ ಅವರಿಗೆ ಅನಿಸ್ತಾ ಇದೆ. ಅವರೀಗ ನಿಮ್ಮ ಬಗ್ಗೆ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಮತ್ತು ಅವರು ಕೂಡ ತುಂಬ ಡಿಪ್ರೆಷನಲ್ಲಿದ್ದಾರೆ. ಅವರು ಅವರ ಬ್ಯಾಡ್ ಮೆಮೊರೀಸ್ನ ಮರೀಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ, ಅಥವಾ ಗುಡ್ ಮೆಮೊರೀಸ್ ಇರ್ಬೋದು, ನಿಮ್ಮ ಜೊತೆಗೆ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅಲ್ವಾ ಕೆಲವರು, ಸೊ ಅವರು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಓಕೆ ಗೈಸ್, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರು, ನಿಮ್ಮ ಹತ್ರ ಯಾವಾಗ ಬರಬೇಕು. ಮೋಸ್ಟ್ಲಿ ಇದು ವಾಟರ್ ಸೈನ್ ಇರ್ಬೋದು ನಿಮ್ಮ ಪರ್ಸನ್, ಅಥವಾ ಫೈರ್ ಸೈನ್ ಇರ್ಬೋದು. ಓಕೆ ಗೈಸ್, ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್, ಅಥವಾ ಏರಿಸ್, ಲಿಯೋ, ಸ್ಯಾಜಿ ಇರ್ಬೋದು. ಸೊ ಬೇರೆದಿದ್ರೂ ಇರ್ಬೋದು, ಬಟ್ ಅದ್ರದ್ದು ಎನರ್ಜಿ ಇಲ್ಲಿದೆ. ಓಕೆ, ಸ್ಟ್ರಾಂಗ್ ಇದ್ದಾರೆ, ಕ್ವಿಟ್ ಇದ್ದೀರಾ ನೀವು, ಅವ್ರಿಗೆ ಗೊತ್ತು. ಆದ್ರೂ ಎಮೋಷ್ನಲಿ ಅವ್ರು ತುಂಬ ಡ್ರೈನ್ ಆಗಿದ್ದಾರೆ ಈಗ ನಿಮ್ಮ ಪರ್ಸನ್. ಮತ್ತು ಇವರಿಗೆ ಅದು ಇದು ಎಲ್ಲ ಬೇಕು. ಓಕೆ, ನೀವು ಏನಾದರೂ ರಿಲೇಷನ್ಶಿಪ್ಪಲ್ಲಿ ಇದ್ದು ಒಂದು ಸ್ವಲ್ಪ ನಿಮ್ಮದು ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಾಗೆ ನಡೀತಾ ಇದ್ದು ನೀವು ಕಾಂಟ್ಯಾಕ್ಟಲ್ಲಿ ಇದ್ದರೆ ನಿಮ್ಮದು ಬ್ರೇಕಪ್ ಆಗೋ ಚಾನ್ಸಸ್ ಇದೆ, ಚೀಟ್ ಮಾಡೋ ಚಾನ್ಸಸ್ ಇದೆ. ಓಕೆ, ಇನ್ನು ಕೆಲವ್ರಿಗೆ ಆಲ್ರೆಡಿ ಚೀಟ್ ಮಾಡಿದ್ದಾರೆ. ಓಕೆ, ಈಗ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಬಗ್ಗೆ ಅಂತ ನೋಡೋಣ. The Devil, 4 of Pentacles, 5 of Pentacles. Okay.
ನಿಮಗೆ ಅನಿಸುತ್ತೆ ಯಾವುದೋ ಒಂದು ಥರ್ಡ್ ಪಾರ್ಟಿ ಇವರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ, ತುಂಬ ನೆಗೆಟಿವ್ ಆಗಿಬಿಟ್ಟಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ. ಮತ್ತು ಇನ್ನು ಕೆಲವರಿಗೆ ಅನಿಸುತ್ತೆ ನಿಮ್ಮ ಪರ್ಸನ್ನು ತುಂಬ ಸ್ಟೇಬಲ್ ಇದ್ದಾರೆ, ತುಂಬ ಇಂಟೆಲಿಜೆಂಟ್ ಇದ್ದಾರೆ ನಿಮ್ಮ ಪರ್ಸನ್ ಅಂತ ನಿಮ್ಗೆ ಅನಿಸ್ತಾ ಇದೆ. ಇನ್ನು ಕೆಲವರು ನಿಮ್ಮ ಪರ್ಸನ್ನಿಂದ ದೂರ ಹೋಗ್ತಾ ಇದ್ದೀರಾ ನೀವು, ಈ ಥರ ನಿಮಗೆ ಅನಿಸ್ತಾ ಇದೆ. ನೀವು ಅವ್ರ ಬಗ್ಗೆ ಈ ಥರ ಯೋಚನೆ ಮಾಡ್ತೀರಾ, ನಿಮಗೆ ಅವ್ರು ಬಿಟ್ಟು ಹೋಗಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಅವರಿಗೆ ಬಿಟ್ಟು ನೀವು ಬರ್ತಿದ್ದೀರಾ, ಹೀಗೆ ಒಟ್ಟು ದೂರ ಸೆಪರೇಷನ್ ಆಗಿಬಿಟ್ಟಿದೆ ನಿಮ್ಮದು. ಸೊ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ ಕೆಲವರು. ಇನ್ನು ಕೆಲವರು ಸ್ಟೆಬಿಲಿಟಿನ ನೋಡ್ತಾ ಇದ್ದೀರಾ. ಕರಿಯರ್ ವೈಸ್ ನಿಮ್ಮ ಪರ್ಸನ್ ಜೊತೆಗೆ ನೀವು ಇಂಪ್ರೂವ್ ಮಾಡ್ಕೋಬೇಕು ಬಿಸ್ನೆಸ್ಸಲ್ಲಿ, ಅಥವಾ ಬೇರೆ ಯಾವುದೇ ವಿಷಯ ಆಗಿರ್ಬೋದು, ಕರಿಯರಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದ್ದೀರಾ, ಸಪೋರ್ಟ್ ಮಾಡಬೇಕು ಒಬ್ರಿಗೊಬ್ರು ಅಂತ ಅನ್ಕೊತಾ ಇದ್ದೀರಾ. ಇನ್ನು ಕೆಲವರು ಯಾವುದೋ ಥರ್ಡ್ ಪಾರ್ಟಿಯಲ್ಲಿದ್ದಾರೆ, ಏನೋ ತುಂಬ ನೆಗೆಟಿವಿಟಿಯಲ್ಲಿ ಅಟ್ರಾಕ್ಟ್ ಆಗಿಬಿಟ್ಟಿದ್ದಾರೆ ಇವರು ಅಂತ ಅನ್ಕೊತಾ ಇದ್ದಾರೆ ನಿಮ್ಮ ಪರ್ಸನ್ ಬಗ್ಗೆ. ನೀವು ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಪರ್ಸನ್ನು ನೀವು ತುಂಬ ಇಮೋಷ್ನಲಿ ಡ್ರೈನ್ ಆಗಿದ್ದೀರಾ ಅಂತ ಅವ್ರು ಅನ್ಕೊತಾ ಇದ್ದಾರೆ. ಪ್ಲಸ್ ಅವರೇ ಇಮೋಷ್ನಲಿ ತುಂಬ ಜಾಸ್ತಿ ಡ್ರೈನ್ ಆಗಿದ್ದಾರೆ ಮತ್ತು ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಕೂಡ ಅವರು ನಿಮಗೆ ಪ್ರಪೋಸ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇವರು ಇಮೋಷನಲಿ ಥಿಂಕ್ ಮಾಡ್ತಾ ಇದ್ದಾರೆ, ನೀವು ಪ್ರಾಕ್ಟಿಕಲಿ ಥಿಂಕ್ ಮಾಡ್ತಾ ಇದ್ದೀರಾ. ಮತ್ತು ನಿಮಗೆ ಬೇಜಾರು ಕೂಡ ಆಗ್ತಾ ಇದೆ. ಓಕೆ, ಅವರಿಗೂ ಅಟ್ ದ ಸೇಮ್ ಟೈಮ್ ಬೇಜಾರು ಆಗ್ತಾ ಇದೆ ಗೈಸ್. ಓಕೆ, ಈ ಕಡೆ ಇರೋದು ನಿಮಗೆ ರೆಸಿನೆಂಟ್ ಆಗ್ತಾ ಇದ್ದರೆ ಈ ಕಡೆ ಇರೋದು ನಿಮಗೆ ರೆಸಿನೆಂಟ್ ಆಗುತ್ತೆ. ಓಕೆ, ನಿಮ್ಮ ಪರ್ಸನ್ನ ಫ್ಯೂಚರ್ ಪ್ಲ್ಯಾನ್ಸ್ ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ಆಮೇಲೆ ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ನಿಮ್ಮ ಪರ್ಸನ್ಗೋಸ್ಕರ ಏನಿದೆ ಅಂತ ನೋಡೋಣ. ಓಕೆ, ಫಸ್ಟ್ ಈಗ ನಿಮ್ಮ ಪರ್ಸನ್ನ ಫ್ಯೂಚರ್ ಪ್ಲ್ಯಾನ್ಸ್ ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ಪರ್ಸನ್ ಫ್ಯೂಚರ್ ಪ್ಲ್ಯಾನ್ಸ್ ನಿಮಗೋಸ್ಕರ ಚೀಟಿಂಗ್ ಕಾರ್ಡ್ ಬಂದಿದೆ. ಫಸ್ಟ್ ಚೀಟಿಂಗ್ ಕಾರ್ಡ್ ಬಂದಿದೆ, ಓಡಿ ಹೋಗೋದು, ನಿಮಗೆ ಬಿಟ್ಟು ಹೋಗೋವಂಥ ಕಾರ್ಡ್ ಬಂದಿದೆ. ಯಾರ್ದಾದ್ರೂ ಸ್ವಲ್ಪ ಸೆಪ್ರೇಷನಲ್ಲಿದ್ದರೆ, ಪ್ರಾಪರಾಗಿ ಮಾತಾಡ್ತಾ ಇಲ್ಲ, ಸೊ ಈ ಥರ ಇದ್ದರೆ ಅವರು ನಿಮಗೆ ಬಿಟ್ಟು ಹೋಗ್ತಾರೆ. ಓಕೆ, Seven of Swords, Six of Wands, Nine of Cups. ಓಕೆ ಗೈಸ್, 7 ಆಫ್ ಸೋರ್ಸ್ ಬಂದಿದೆ. ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ, ನಿಮ್ದೇನಾದರೂ ಒಂದು ಸ್ವಲ್ಪ ಡಿಫಿಕಲ್ಟೀಸ್ ಇದ್ದರೆ ಅವರು ನಿಮಗೆ ಬಿಟ್ಟೋಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸಿಕ್ಸ್ ಆಫ್ ಸೋರ್ಸ್ ಬಂದಿದೆ. 6 ಆಫ್ ಸೋರ್ಸ್ ಹೇಳ್ತಾ ಇದೆ ನಿಮ್ಮ ಪರ್ಸನ್ನು ನಿಮ್ಮ ಹತ್ರ ಆ್ಯಕ್ಷನ್ ತೊಗೊಳಕ್ಕೆ ಬರ್ತಾ ಇದ್ದಾರೆ, ಅಥವಾ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಫ್ಯೂಚರ್ ಪ್ಲ್ಯಾನ್ಸ್ ಇದಾಗಿದೆ ನಿಮಗೆ. ಇಲ್ಲೂ ಕೂಡ ನೋಡ್ತಾ ಇರ್ಬೋದು ನೈಟ್ ಆಫ್ ವಾಂಡ್ಸ್, ಇದು ಕೂಡ ಆ್ಯಕ್ಷನ್ ತೊಗೊಳೋ ಅಂಥ ಕಾರ್ಡು, ಇದೂ ಆ್ಯಕ್ಷನ್ ತೊಗೊಳೋ ಅಂಥ ಕಾರ್ಡು. ಕಂಗ್ರ್ಯಾಚುಲೇಷನ್ಸ್. ನಿಮಗೇನಾದರೂ ನಿಮ್ಮ ಪರ್ಸನ್ನು ನಿಮ್ಮ ಹತ್ರ ಬರ್ತಾ ಇಲ್ಲ ವಾಪಸ್, ಅಥವಾ ಏನೂ ಆ್ಯಕ್ಷನ್ ತೊಗೊತಾ ಇಲ್ಲ, ಈ ಥರ ಅನಿಸ್ತಾ ಇದ್ದರೆ ಅವ್ರ ಫ್ಯೂಚರ್ ಪ್ಲ್ಯಾನ್ ಅಥವಾ ನೆಕ್ಸ್ಟ್ ಅವ್ರದ್ದು ಮೂವ್ ಓಕೆ ಇದೆ ನಿಮ್ಮ ಹತ್ರ ವಾಪಸ್ ಬರಬೇಕು, ಆ್ಯಕ್ಷನ್ ತೊಗೋಬೇಕು ರಿಲೇಷನ್ಶಿಪ್ಗೆ ಸಲುವಾಗಿ ಅಂತ ಅವ್ರಿಗೆ ಅನಿಸ್ತಾ ಇದೆ. ಓಕೆ ಗೈಸ್, ಮತ್ತು 9 ಆಫ್ ಕಪ್ಸ್ ಬಂದಿದೆ. ಫುಲ್ ಆಫ್ ಎಮೋಷನ್ಸ್, ಫುಲ್ ಆಫ್ ಲವ್, ಫುಲ್ ಆಫ್ ಕಂಪ್ಯಾಷನ್, ಪ್ಯಾಷನ್. ಓಕೆ, ನಿಮ್ಮ ಪರ್ಸನ್ ಕೂಡ ವೇಟ್ ಮಾಡ್ತಾ ಇದ್ದಾನೆ ನಿಮಗೋಸ್ಕರ, ನಿಮ್ಮ ಹತ್ರ ಬರಬೇಕು. ಓಕೆ, ಅವರ ಏನಾದರೂ ಅವ್ರ ಫೀಲಿಂಗ್ಸ್ ಅದನ್ನು ಹೇಳ್ಕೋಬೇಕು ನಿಮ್ಮ ಹತ್ರ ಅಂತ ಅಂದ್ಕೊತಾ ಇದ್ದಾರೆ. ತುಂಬ ಇಷ್ಟಪಡ್ತಾರೆ ನಿಮ್ಮ ಪರ್ಸನ್, ಮತ್ತು ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಓಕೆ, ಯಾ, ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ ಅಂತ ನೋಡೋಣ. Your future plans towards your person. Your future plan towards your person. Your future plans towards your person. Your future plans towards your person. ಪೇಜ್ ಆಫ್ ಕಪ್ಸ್. ನೀವು ಅಷ್ಟೇ ನಿಮ್ಮ ಟೋಕನ್ ಆಫ್ ಲವ್ನ ಆಫರ್ ಮಾಡಬೇಕು ನಿಮ್ಮ ಪರ್ಸನ್ಗೆ ಅಂತ ಅಂದ್ಕೊಳ್ತಾ ಇದ್ದೀರಾ. ಓಕೆ, ಇದು ಕೂಡ ಗುಡ್ ಓಮೆನ್, ಗುಡ್ ಕಾರ್ಡ್ಸ್ ಬರೆಸ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಗೈಸ್. ನೀವು ಈ ಸೈಡ್ ರೆಸಿನೇಟ್ ಆಗ್ತಾಯಿದ್ರೆ ಈ ಸೈಡ್ ರೆಸಿನೇಟ್ ಆಗುತ್ತೆ. ಪ್ಲೀಸ್ ಇಗ್ನೋರ್. ಬೇರೆ ಹೊರಗಿನ ಸೌಂಡ್ಸ್ ಕೇಳ್ತಾ ಇದ್ರೆ ಪ್ಲೀಸ್ ಇಗ್ನೋರ್. ಎಲ್ಲರೂ ಮನೇಲಿದ್ದಾರೆ, ಲಾಕ್ಡೌನ್ ಅಲ್ವಾ. Your next move towards your person. Your next move towards your person.
You're next me towards your person. You're next me towards your person. ಓಕೆ ಗೈಸ್, ತುಂಬ ಜನ ಡಿಪ್ರೆಷನಲ್ಲಿದ್ದೀರಾ, ತುಂಬ ಜನ ಬ್ರೇಕಪ್ ಆಗಿದೆ ನಿಮ್ಮದು. ಓಕೆ, ಸಪ್ರೇಷನಲ್ಲಿದ್ದೀರಾ, ತುಂಬ ಜನ ನೀವು ಬ್ಲಾಕ್ಡ್ ಇದ್ದೀರಾ. ನೀವು ಬ್ಲಾಕ್ ಮಾಡಿರ್ಬೋದು ಅಥವಾ ನಿಮ್ಮ ಪರ್ಸನ್ ಬ್ಲಾಕ್ ಮಾಡಿರ್ಬೋದು ನಿಮ್ಮನ್ನು. ತುಂಬ ಜನ ಇನ್ನು ಕೆಲವರು ನೀವು ಕಮ್ಯುನಿಕೇಟ್ ಮಾಡ್ತಾಯಿದ್ದೀರಾ, ಅಂದರೆ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಬಟ್ ಅದು ಅಷ್ಟು ಸ್ಯಾಟಿಸ್ಫೈ ಆಗಿ ನಡೀತಾ ಇಲ್ಲ. ಓಕೆ, ಸ್ವಲ್ಪ ನೀವು ಮೂವ್ ಆನ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಮೂವ್ ಆನ್ ಆಗ್ಲಿಕ್ಕೆ ಆಗ್ತಾಯಿಲ್ಲ. ಅಥವಾ ನಿಮ್ಮ ಪರ್ಸನ್ ಹತ್ರ ನೀವು ಹೋಗಬೇಕು ಅಂತ ನೀವು ಅಂದ್ಕೊತಾ ಇದ್ದೀರಾ. ಫ್ಯೂಚರ್ ಪ್ಲ್ಯಾನ್ಸ್ ನಿಮ್ದು ಇದೆ. ನಿಮ್ಮ ಪರ್ಸನ್ ಹತ್ರ ಮತ್ತೆ ನೀವು ಹೋಗಬೇಕು, ಅವ್ರ ಹತ್ರ ಆದಷ್ಟು ಬೇಗ ನೀವು ಹೋಗಬೇಕು ಅಂತ ಅಂದ್ಕೊತಾ ಇದ್ದೀರಾ. ಬಟ್ ನಿಮಗೆ ಅದು ಪೂರ್ತಿಯಾಗಿ ನಿಮ್ಗೆ ಆ್ಯಕ್ಷನ್ ತೊಗೊಳಕ್ಕಾಗ್ತಾಯಿಲ್ಲ. ಯಾಕಂದರೆ ನಿಮ್ಮ ಪಾಸ್ಟ್ ನೀವು ಮರೆಯೋಕ್ಕಾಗ್ತಾಯಿಲ್ಲ. ನೀವು ಎಷ್ಟು ಡಿಫಿಕಲ್ಟೀಸ್ನ ಫೇಸ್ ಮಾಡಿದ್ರೋ ಅದನ್ನು ನಿಮ್ಮ ಕೈಯಲ್ಲಿ ಮರೆಯೋಕ್ಕಾಗ್ತಾಯಿಲ್ಲ. ಮತ್ತು ದಿ ಪೇಜ್ ಆಫ್ ಕಪ್ಸ್ ಬಂದಿದೆ. ನಿಮ್ಮ ಪರ್ಸನ್ಗೆ ನೀವು ಆಫರ್ ಮಾಡಬೇಕು, ನಿಮ್ಮ ಟೋಕನ್ ಆಫ್ ಲವ್ನ ಆಫರ್ ಮಾಡಬೇಕು ಅಂತ ಇದ್ದೀರಾ. ನಿಮ್ಮ ಫ್ಯಾಮಿಲಿ ನೋಡ್ತೀರಾ, ನೀವು ತುಂಬ ಲಾಯಲ್ ಇದ್ದೀರಾ, ನೀವು ತುಂಬ ಅವ್ರಿಗೆ ಇಷ್ಟಪಡ್ತೀರಾ, ಅಟ್ರಾಕ್ಟಿವ್ ಇದ್ದೀರಾ, ನಿಮ್ಮ ಪರ್ಸನ್ಗೂ ಅಟ್ರಾಕ್ಟಿವ್ ಇದ್ದಾರೆ ಅನ್ನೋ ಥರ ನೀವು ನೋಡ್ತೀರಾ. ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಕೂಡ ಅವ್ರ ಜೊತೆ ಹೋಗಬೇಕು ಅಂತ ಇದೆ, ಅವ್ರ ಫ್ಯೂಚರ್ ಪ್ಲ್ಯಾನ್ ಕೂಡ ನಿಮ್ಮ ಹತ್ರ ಬರಬೇಕು ಅಂತ ಇದೆ. ಇನ್ನು ಕೆಲವರಿಗೆ ಬ್ಲಾಕ್ಡ್ ಆಗಿಬಿಟ್ಟಿದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಫ್ಯೂಚರ್ ಪ್ಲ್ಯಾನ್ಸೇ ಇಲ್ಲ ಅವರಿಗೆ, ಯಾಕಂದರೆ ಅವರಿಗೆ ಹೋಪೇ ಇಲ್ಲ ಅಲ್ವಾ. ಬ್ಲಾಕ್ಡ್ ಇರುವಾಗ ಏನು ಫ್ಯೂಚರ್ ಪ್ಲ್ಯಾನ್ ಮಾಡೋಕ್ಕಾಗುತ್ತೆ. ಓಕೆ, ಮತ್ತು ಅವರು ನಿಮ್ಮ ಜೊತೆಗೆ ಒಂದು ಫ್ಯಾಮಿಲಿ ನೋಡ್ತಾ ಇದ್ದಾರೆ, ನಿಮಗೆ ಮದುವೆಗೆ ಪ್ರಪೋಸಲ್ ಕೊಡಬೇಕಂತ ಇದ್ದಾರೆ, ಮದುವೆ ಮಾಡ್ಕೋಬೇಕು ಅಂತ ಇದ್ದಾರೆ. ಇಲ್ಲಿ ನೋಡಿ 4 ಆಫ್ ವಾಂಡ್ಸ್ ಮದುವೆದು ಕಾರ್ಡ್. ಕಿಂಗ್ ಆಫ್ ಕಪ್ಸ್, ಇದೂ ಕೂಡ ಅಷ್ಟೇ ತುಂಬ ಗುಡ್ ಓಮೆನ್ ಇದು. ನೆಕ್ಸ್ಟ್ 6 ಆಫ್ ವಾಂಡ್ಸ್ ಬರ್ತಾ ಇದೆ, ಅದೂ ಅಷ್ಟೇ ತುಂಬ ಗುಡ್ ಕಾರ್ಡ್ ಬರ್ತಾ ಇದೆ ರಿಲೇಷನ್ಶಿಪ್ಪಿಗೆ. ನಿಮ್ಮ ಪರ್ಸನ್ ಕೂಡ ತುಂಬ ಒಳ್ಳೆ ಆಸೆಗಳನ್ನ ಇಟ್ಕೊಂಡಿದ್ದಾರೆ ನಿಮ್ಮ ಜೊತೆಗೆ ಬರಲಿಕ್ಕೆ. ಬಟ್ ಇದೇನಿದೆ ಅಲ್ಲ, ಈ ಕಾರ್ಡು ನಿಮಗೆ ಚೀಟ್ ಮಾಡಿಬಿಟ್ಟಿದ್ದಾರಲ್ಲ ಏನು ಪರ್ಸನ್ನು, ಅವ್ರು ನಿಮ್ಮ ಹತ್ರ ಬರಲಿಕ್ಕೆ ಅಷ್ಟು ಈಗ ಇಷ್ಟಪಡ್ತಾ ಇಲ್ಲ. ಬ್ಲಾಕ್ಡ್ ಇರೋರಿಗೆ ಹೇಳ್ತಾ ಇದ್ದೀನಿ ನಾನು, ಸದ್ಯಕ್ಕೆ ಅವ್ರು ಆ್ಯಕ್ಷನ್ ತೊಗೊಳಲ್ಲ. ಯಾರು ಬ್ಲಾಕ್ಡ್ ಇದ್ದೀರಾ, ನೀವು ಮಾಡಿರ್ಬೋದು ಅಥವಾ ಅವ್ರು ಬ್ಲಾಕ್ ಮಾಡಿರ್ಬೋದು. ಓಕೆ, ಅವರು ಸದ್ಯಕ್ಕೆ ವಾಪಸ್ ಬರಲ್ಲ, ಅವರು ಸದ್ಯಕ್ಕೆ ಆ್ಯಕ್ಷನ್ ತೊಗೊಳೋದಿಲ್ಲ. ಓಕೆ, ಯಾರು ಕಾಂಟ್ಯಾಕ್ಟಲ್ಲಿ ಇದ್ದೀರೋ ಅವರು ಅವರ ಪರ್ಸನ್ ಆ್ಯಕ್ಷನ್ ತೊಗೊತಾರೆ. ಓಕೆ, ಯಾರು ಪರ್ಸನ್ ಕಾಂಟ್ಯಾಕ್ಟಲ್ಲಿ ಇಲ್ವೋ ಅವ್ರು ಆ್ಯಕ್ಷನ್ ತೊಗೊಳಲ್ಲ, ಈಗಲೇ ತೊಗೊಳೋದಿಲ್ಲ, ನೆಕ್ಸ್ಟ್ ತೊಗೊತಾರೆ. ಓಕೆ, ಸದ್ಯಕ್ಕೆ ತೊಗೊಳೋದಿಲ್ಲ, ಬರೋ ದಿನದಲ್ಲಿ ತೊಗೊತಾರೆ. ಓಕೆ, ಆ್ಯಕ್ಷನ್ ತೊಗೊತಾರೆ ಅಂದರೆ ನಿಮ್ಮ ಹತ್ರ ಬರ್ತಾರೆ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಅವರ ಒಂದು ಟ್ರೂ ಫೀಲಿಂಗ್ ಏನಿದೆ ನೋಡೋಣ. ಕರೆಂಟಾಗಿ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಕರೆಂಟಲ್ಲಿ ಅವರು ಫ್ಯೂಚರ್ ಪ್ಲ್ಯಾನ್ಸ್ ಅವ್ರದ್ದು ನಿಮಗೋಸ್ಕರ ಏನಿದೆ ಇದೆಲ್ಲ ನೋಡಿದ್ವಿ. ಬಟ್ ಅವರು ಟ್ರೂಲಿ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆನಾ, ಅಥವಾ ಟ್ರೂಲಿ ಅವರಿಗೆ ನಿಮ್ಮ ಮೇಲೆ ಏನು ಫೀಲಿಂಗ್ಸ್ ಇದೆ ಅಂತ ನೋಡೋಣ. ಓಕೆ, ಯುವರ್ ಪರ್ಸನ್ಸ್ ಟ್ರೂ ಫೀಲಿಂಗ್ಸ್ ಟುವರ್ಡ್ಸ್ ಯು. ಯುವರ್ ಪರ್ಸನ್ಸ್ ಟ್ರೂ ಫೀಲಿಂಗ್ಸ್ ಟುವರ್ಡ್ಸ್ ಯು. The Star. Your person's true feelings towards you. 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 Okay guys, ಸ್ವಲ್ಪ ಜನದ್ದು ಬ್ರೇಕಪ್ ಆಗಿದೆ, ಇನ್ನು ಸ್ವಲ್ಪ ಜನದ್ದು ಬ್ರೇಕಪ್ ಆಗೋದ್ರಲ್ಲಿ ಏನೂ ಇಲ್ಲ. ಓಕೆ, ಪಾಸ್ಟ್ ಎನರ್ಜಿ, ಅದು ಟವರ್ ಕಾರ್ಡ್ ನಾವು ಆವಾಗಲೇ ನೋಡಿದ್ದು, ಅದು ಪಾಸ್ಟ್ ಎನರ್ಜಿ. ಸ್ವಲ್ಪ ಜನದ್ದು ಆಲ್ರೆಡಿ ಬ್ರೇಕಪ್ ಆಗಿದೆ ನಿಮ್ಮದು. ಓಕೆ, ವೇಟ್ ಮಾಡ್ತಾ ಇದ್ದೀರಾ. ಇನ್ನು ಕೆಲವರು ಹೀಗಿದೆ. ಓಕೆ ಗೈಸ್, ಇಲ್ಲಿ 3 ಸಿನಾರಿಯೋಸ್ ಇದೆ. ಓಕೆ, ರೀಡಿಂಗ್ ಪ್ರಕಾರ ದಿ ಸ್ಟಾರ್, ಪೇಜ್ ಆಫ್ ಸೋರ್ಸ್ ಮತ್ತು 10 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಓಕೆನಾ, ಏನು ಹೇಳ್ತಾ ಇದೆ, ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ, ಫಸ್ಟು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ, ನೀವು ಒಂದು ಸ್ಟಾರ್, ನೀವು ಸಿಗೋದಿಲ್ಲ, ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಇವರಿಗೆ ಅನ್ನೋ ಥರ ಅನಿಸ್ತಾ ಇದೆ. ಓಕೆ, ಅವರ ಟ್ರೂ ಫೀಲಿಂಗ್ ಇದು ಹೇಳ್ತಾ ಇರೋದು ನಾನು. ಅವ್ರು ನಿಮ್ಮ ಮುಂದೆ ಹೇಗೆ ಏನಾದರೂ ವರ್ತಿಸ್ಬೋದು, ಬಟ್ ಅವ್ರ ಟ್ರೂ ಫೀಲಿಂಗ್ಸ್ ನೀವು ಅವರಿಗೆ ಸಿಗೋದಿಲ್ಲ, ನಿಮಗೆ ಪಡೆಯೋಕ್ಕೆ ತುಂಬ ಕಷ್ಟಪಡಬೇಕು. ಅವರು ಅಷ್ಟು
ಕೆಪಬಲ್ ಇಲ್ಲ ಅಥವಾ ಅವ್ರು ಅದನ್ನು ಡಿಸರ್ವ್ ಮಾಡೋದಿಲ್ಲ. ನೀವೊಂದು ಸ್ಟಾರ್ ಹೇಗೆ ನಮಗೆ ಸಿಗೋದಿಲ್ವೋ ಹಾಗೆ ನೀವು ಒಂದು ಸ್ಟಾರು ನಿಮಗೆ ಪಡೆಯೋಕ್ಕೆ ತುಂಬ ಕಷ್ಟ, ನೀವು ಅಷ್ಟು ಈಸಿಯಾಗಿ ಅವ್ರಿಗೆ ಸಿಗೋದಿಲ್ಲ ಅಂತ ಅವರಿಗೆ ಅನಿಸ್ತಾ ಇದೆ. ಓಕೆ, ಪೇಜ್ ಆಫ್ ಸೋರ್ಡ್ಸ್ ಮತ್ತು ಸ್ವಲ್ಪ ಇಮ್ಯಾಚೂರ್ ಕೂಡ ಇದ್ದಾರೆ ಈ ಪರ್ಸನ್ನ. ಟ್ರೂ ಫೀಲಿಂಗ್ ಏನಂದರೆ ಸ್ವಲ್ಪ ನಿಮ್ಮದು ಫೈಟ್ಸ್ ಆಗ್ತಾ ಇರುತ್ತೆ. ಓಕೆ, ಅವ್ರಿಗೆ ಅನಿಸುತ್ತೆ ನೀವು ಕ್ವಿಟ್ ಇದ್ದೀರಾ, ಏನಾದರೂ ಇದ್ದರೆ ತಟ್ ಅಂತ ಮಾತಾಡ್ಬಿಡ್ತೀರಾ ನೀವು, ಸ್ವಲ್ಪ ಯೋಚನೆ ಮಾಡೋದಿಲ್ಲ. ಸೊ ಹೀಗೆ ಅಂತ ಅನ್ಕೊತಾ ಇದ್ದಾರೆ, ಅಥವಾ ನೀವಾಗಿರ್ಬೋದು ಅಥವಾ ಅವರಾಗಿರ್ಬೋದು. ಬಟ್ ಅವರ ಒಂದು ಟ್ರೂ ಫೀಲಿಂಗ್ಸ್ ನಿಮಗೋಸ್ಕರ ನೋಡ್ತಾ ಇರೋದ್ರಿಂದ ನೀವು ಹೀಗಿದ್ದೀರೋ ಇಲ್ವೋ, ಬಟ್ ಅವ್ರಿಗೆ ಹೀಗೆ ಅನಿಸ್ತಾ ಇದೆ. ನೀವು ಸ್ಟ್ರಾಂಗ್ ಇದ್ದೀರಾ, ಪಟ್ ಅಂತ ಮಾತಾಡ್ತೀರಾ, ಏನಾದರೂ ಇದ್ದರೆ ಆನ್ ದ ಫೇಸ್ ಮಕ್ಕಕ್ಕೆ ಹೊಡ್ದಂಗೆ ಮಾತಾಡ್ತೀರಾ, ಹಾಗಿದ್ದೀರಾ ನೀವು ಅಂತ ಅನಿಸ್ತಾ ಇದೆ. ಮತ್ತು ನೀವು ತುಂಬ ಜಗಳ ಮಾಡ್ತೀರಾ, ತುಂಬ ಜೋರಿದ್ದೀರಾ ನೀವು. ಓಕೆ, ಇಮ್ಮೆಚೂರಾಗಿ ಬಿಹೇವ್ ಮಾಡ್ತೀರಾ, ಅಷ್ಟೇನು ನಿಮಗೆ ನಾಲೆಡ್ಜ್ ಇಲ್ಲ ಅಂದ್ರೂ ಏನೋ ಒಂದು ಮಾಡ್ತಿರ್ತೀರಾ ಅಂತ ಅನಿಸುತ್ತೆ ಅವರಿಗೆ, ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲಿರೋ ಟ್ರೂ ಫೀಲಿಂಗ್ ಇದು. ಮತ್ತು ನಿಮ್ಮ ಹತ್ರ ಒಂದು ಚೈಲ್ಡಿಶ್ ನೇಚರ್ ಇದೆ, ನೀವು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತೀರಾ ಇವ್ರ ಜೊತೆಗೆ, ಚೆನ್ನಾಗಿ ಇರ್ತೀರಾ, ಬೆರಿತೀರಾ ಇವ್ರು ಚೆನ್ನಾಗಿ, ಮತ್ತು ನೀವು ಅವ್ರ ಫ್ಯಾಮಿಲಿಗೆ ಹೊಂದ್ಕೊತೀರಾ ಚೆನ್ನಾಗಿ ಅಂತ ಅವ್ರಿಗೆ ಅನಿಸುತ್ತೆ. ನಿಮ್ಮ ಜೊತೆಗೆ ಒಂದು ಫ್ಯಾಮಿಲಿ ನೋಡ್ತಾರೆ, ಒಂದು ಸ್ಟೆಬಿಲಿಟಿ ನೋಡ್ತಾರೆ, ಒಂದು ಸೆಕ್ಯೂರಿಟಿ ನೋಡ್ತಾರೆ, ಒಂದು ಫ್ಯಾಮಿಲಿ ಗ್ಯಾದರಿಂಗ್ ಮಾಡಬೇಕು ನಿಮ್ಮ ಜೊತೆಗೆ ಅಂತ ಅನಿಸುತ್ತೆ ಅವರಿಗೆ. ಔಟಿಂಗ್ ಹೋಗ್ಬೋದು, ಸೊ ಆ ಥರ ಅನಿಸುತ್ತೆ. ಒಂದು ಬಿಗ್ ಫ್ಯಾಮಿಲಿ, ದೊಡ್ಡ ಮನೆಯ ಹುಡುಗಿ ನೀವಿರ್ಬೋದು, ಹುಡುಗ ನೀವಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ದೊಡ್ಡದಿರ್ಬೋದು, ಈ ಥರನೂ ಅನಿಸುತ್ತೆ. ಮತ್ತು ನಿಮ್ಮ ಜೊತೆಗೆ ಒಂದು ಫ್ಯಾಮಿಲಿ ಕೂಡ ನೋಡ್ತಾರೆ. ಓಕೆ, ನೋಡಿ ನಿಮ್ಗೆ ಯಾವುದು ರೆಸನೇಟ್ ಆಗುತ್ತೋ ಆ ಪಾಯಿಂಟ್ಸ್ನ ನೀವು ಇಟ್ಕೊಳ್ಳಿ. ಓಕೆ, ನಿಮ್ಮ ಟ್ರೂ ಫೀಲಿಂಗ್ ನಿಮ್ಮ ಪರ್ಸನ್ ಮೇಲೆ ಏನಿದೆ? ಭಾಳ ಫೀಲಿಂಗ್ಸ್ ಇದೆ, ಭಾಳ ಕಾರ್ಡ್ಸ್ ಬೀಳ್ತಾ ಇದೆ. ಆವಾಗಲೇ ನಾನು ಅಷ್ಟೇ, ನಿಮ್ಮ ಟ್ರೂ ಫೀಲಿಂಗ್ಸ್ ನಿಮ್ಮ ಪರ್ಸನ್ ಮೇಲೆ. 2 of Wands, 3 of Wands. ನಿಮಗೆ ತುಂಬ ಆಪ್ಷನ್ಸ್ ಇದ್ದಾರೆ. 2 of Wands, 3 of Wands ಪ್ಲಸ್ ಅವ್ರಿಗೆ ತುಂಬ ಆಪ್ಷನ್ಸ್ ಇದ್ದಾರೆ ಅಂತ ನೀವು ಅನ್ಕೊತಿದ್ದೀರಾ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಂತ ನೀವು ಅಂದ್ಕೊತಾ ಇದ್ದೀರಾ. ಓಕೆ, ಆ ಆಪ್ಷನ್ಸಲ್ಲಿ ಒಂದು ನನಗೂ ಆಪ್ಷನ್ ಥರ ಟ್ರೀಟ್ ಮಾಡಿದ್ದಾರೆ ಇವರು ಅಂತ ಅಂದ್ಕೊತಾ ಇದ್ದೀರಾ. ಚೀಟ್ ಮಾಡಿದ್ದಾರೆ ನನಗೆ ಅಂತ ನೀವು ಫೀಲ್ ಮಾಡ್ತಾ ಇದ್ದೀರಾ. ಯುವರ್ ಟ್ರೂ ಫೀಲಿಂಗ್ ಟುವರ್ಡ್ಸ್ ಯುವರ್ ಪರ್ಸನ್. ಬಿಟ್ಟು ಹೋಗಬೇಕು ಅಂತ ಅಂದ್ಕೊತಾ ಇದ್ದೀರಾ. ಥರ್ಡ್ ಪಾರ್ಟಿ ಸಿಚುವೇಶನ್ ವೆಯ್ಟ್ ಮಾಡ್ತಾ ಇದ್ದೀರಾ. ಮತ್ತು ತುಂಬ ನೀವು ಇವ್ರಿಗೆ ನಿಮ್ಮ ಟ್ರೂ ಫೀಲಿಂಗ್ ಏನಂದರೆ ನೀವು ಹಾರ್ಟ್ಲಿ ತುಂಬ ಇವ್ರಿಗೆ ಇಷ್ಟಪಡ್ತೀರಾ, ತುಂಬ ಇವ್ರ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀರಾ. ಓಕೆ, ವೆಯ್ಟ್ ಮಾಡ್ತಾ ಇದ್ದೀರಾ. ಟವರ್ ನಡೆದಿದೆ, ಒಂದು ತುಂಬ ನಿಮಗೆ ಚೀಟ್ ಮಾಡಿದ್ರು ಒಂದಿದೆ, ಅದರಿಂದ ತುಂಬ ಬೇಜಾರು ಮಾಡ್ಕೊ, ಪ್ಲಸ್ ಅದನ್ನು ನೀವು ಹೇಗೆ ಓವರ್ಕಮ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಒಂದು ಟವರ್ ಕಾರ್ಡ್ ನಡೆದಿದೆ, ತುಂಬ ಲೋ ಎನರ್ಜಿಯಲ್ಲಿದ್ದೀರಾ. ನೆಗೆಟಿವ್ ಆಗಬೇಡಿ, ನೆಗೆಟಿವ್ ಎನರ್ಜಿಗೆ ಹೋಗಬೇಡಿ. ಆಲ್ರೆಡಿ ಡೆವಿಲ್ ಕಾರ್ಡ್ ಬಂದಿದೆ ಇಲ್ಲಿ, ನೆಗೆಟಿವ್ ಕಾರ್ಡ್. 3 of Cups, ಥರ್ಡ್ ಪಾರ್ಟಿ, ನೈಟ್ ಆಫ್ ಸೋರ್ಡ್ಸ್. ಓಕೆ, ಅವ್ರ ಹತ್ರ ತುಂಬ ಬೇಗ ಹೋಗಬೇಕು ನಾನು, ಏನಾದರೂ ಪರವಾಗಿಲ್ಲ ಅಂತ ನಿಮಗೆ ಅನಿಸ್ತಾ ಇದೆ. ಇದೇ ನಿಮ್ಮ ಟ್ರೂ ಫೀಲಿಂಗ್. ಓಕೆ ಗೈಸ್, ಈಗ ನೆಕ್ಸ್ಟ್ ನಾನು ಕೇಳ್ತಾ ಇರೋದು ಲಾಸ್ಟ್ ಮತ್ತು ತುಂಬ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ನನ್ನ ಹತ್ರ ಪರ್ಸ್ನಲ್ ರೀಡಿಂಗ್ ತೊಗೊಂಡಿರೋರು ರಿಲೇಷನ್ಶಿಪ್ ಕ್ವಶನ್ಸ್ ಕೇಳಿದ್ದವರು, ಕರಿಯರ್ ಅಲ್ಲ. ಸೊ ಅವರು ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾರೆ, ಅವ್ರು ವಾಪಸ್ ಬರ್ತಾರಾ ಅಂತ ಕೇಳ್ತಾರೆ. ಓಕೆ, ಬ್ರೇಕಪ್ ಆಗಿರೋರು. ಸೊ ಅದನ್ನು ನೋಡೇ ಬಿಡೋಣ ಇವತ್ತು ಜನರಲ್ ರೀಡಿಂಗಲ್ಲೂ ಒನ್ಸ್. ಆ ಪರ್ಸನ್ ನಿಮ್ಮ ಹತ್ರ ವಾಪಸ್ ಬರ್ತಾರಾ? ನಿಮ್ಮ ಪರ್ಸನ್ ನಿಮ್ಮ ಹತ್ರ ವಾಪಸ್ ಬರಬೇಕು ಅಂತ ಅಂದ್ಕೊಂಡಿದ್ದಾರಾ ಅಂತ ನೋಡೋಣ. ನಿಮ್ಮ ಪರ್ಸನ್ ನಿಮ್ಮ ಹತ್ರ ವಾಪಸ್ ಬರಬೇಕಂತ ಅಂದ್ಕೊಂಡಿದ್ದಾರಾ? ನಿಮ್ಮ ಪರ್ಸನ್ ನಿಮ್ಮ ಹತ್ರ ವಾಪಸ್ ಬರಬೇಕಂತ ಅಂದ್ಕೊಂಡಿದ್ದಾರಾ? ನಿಮ್ಮ ಪರ್ಸನ್ ನಿಮ್ಮ ಹತ್ರ 7 of Pentacles, Sun. Oh wow. Okay guys, 7 of Pentacles, the Sun, 10 of Wands. ಓಕೆ, ತುಂಬ ಜನ ಎಕ್ಸೈಟ್ ಆಗಿಬಿಟ್ಟು ಡ್ಯಾನ್ಸ್ ಮಾಡೋ ರೀತಿ ಅನಿಸ್ತಾ ಇದ್ದೇನಾ ನಿಮಗೆ? ಓಕೆ, ನಿಮ್ಮ ಪರ್ಸನ್ಗೆ ನಿಮ್ಮ ಹತ್ರ ವಾಪಸ್ ಬರಬೇಕಂತ ಅನಿಸ್ತಾ ಇದ್ದೇನಾ ಅಂತ ಕ್ವಶನ್ ಕೇಳಿದಾಗ 7 of Pentacles ಬಂದಿದೆ. ಅಂದರೆ ನಿಮ್ಮ ಪರ್ಸನ್ಗೆ ತುಂಬ ಇವರು ಕರಿಯರಲ್ಲಿ ಸ್ಟೇಬಲ್ ಇದ್ದಾರೆ, ಅಂದರೆ ದುಡ್ಡು ಮಾಡ್ತಾ ಇದ್ದಾರೆ ಇವರು, ಅಂದ್ರೂ ದುಡ್ಡು ಮಾಡಬೇಕು ಅಂತ ಇವ್ರಿಗೆ ಅನಿಸ್ತಾ ಇದೆ. ಓಕೆ, ಮತ್ತು ದಿ ಸನ್ ಏನು ಹೇಳೋದು, ಫುಲ್ಫಿಲ್ಮೆಂಟ್, ಜಾಯ್, ಎಂಜಾಯ್ಮೆಂಟ್, ಮತ್ತು 10 of Wands. ನಿಮ್ಮ ಪರ್ಸನ್ಗೆ ನಿಮ್ಮ ಹತ್ರ ವಾಪಸ್ ಬರಬೇಕಂತ ತುಂಬ ಮನಸ್ಸಿದೆ, ಆದರೆ ಬರಲಿಕ್ಕೆ ಆಗ್ತಾ ಇಲ್ಲ.
ಓಕೆ, ಅವರು ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಂಡಿದ್ದಾರಾ? ಈ ಕ್ವಶನ್ ನಮ್ಮದಾಗಿತ್ತು. ಎಸ್, ಅವ್ರು ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ. ಓಕೆ, ಬಟ್ ಅವರಿಗೆ ಯಾವ ವಿಷಯ ತಡೀತಾ ಇದೆ? ಓಕೆ, ಯಾವ ವಿಷಯ ತಡೀತಾ ಇದೆ ಅಂತ ಅಂದರೆ, ಅವರು ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಬರ್ಡನ್ ಅವರಿಗೆ ಅನಿಸ್ತಾ ಇದೆ. ತುಂಬ ಬರ್ಡನ್ ಅಥವಾ ತುಂಬ ರೆಸ್ಪಾನ್ಸಿಬಿಲಿಟಿ ನಾನೇ ತೊಗೊಳ್ತಾ ಇದ್ದೀನಿ, ನಾನೇ ತುಂಬ ಎಫರ್ಟ್ ಹಾಕಬೇಕು, ಆ ಥರ ಅವ್ರಿಗೆ ಫೀಲ್ ಆಗ್ತಾ ಇದೆ. ಓಕೆ, ಆದ್ರೂ ಅವರಿಗೆ ಎಫರ್ಟ್ ಹಾಕಲಿಕ್ಕೆ ಇಂಟ್ರೆಸ್ಟ್ ಇದೆ. ಈ ರಿಲೇಷನ್ಶಿಪ್ನ ನೆಕ್ಸ್ಟ್ ಸ್ಟೆಪ್ಪಿಗೆ ತೊಗೊಂಡೋಗೋಕ್ಕೆ ಇಂಟ್ರೆಸ್ಟ್ ಇದೆ. ಓಕೆ, ಇನ್ನು ಕೆಲವರಿಗೆ ಈ ರಿಲೇಷನ್ಶಿಪ್ಪು ತುಂಬ ನನಗೆ ಬರ್ಡನ್ನು, ತುಂಬ ಚೆನ್ನಾಗಿಲ್ಲ ಇದು, ಸೊ ಆ ಥರನೂ ಅನಿಸ್ತಾ ಇದೆ. ಆದ್ರೂ ಅವರಿಗೆ ನಿಮ್ಮ ಹತ್ರ ವಾಪಸ್ ಬರಬೇಕು ಅಂತ ಅನಿಸ್ತಾ ಇದೆ ಗೈಸ್. ಓಕೆ, ಸೊ ನಿಮಗೆ ಇಷ್ಟನಾ ನಿಮ್ಮ ಪರ್ಸನ್ ಹತ್ರ ವಾಪಸ್ ಹೋಗಲಿಕ್ಕೆ? ಕೆಲವ್ರು ಇರ್ತಾರಲ್ವಾ, ನಂಗೆ ಇಷ್ಟ ಇಲ್ಲ, ನೋ ಮ್ಯಾಟರ್ ವಾಟ್ ನಾನು ಅವ್ರ ಹತ್ರ ಹೋಗಲ್ಲ ಅಂತಲೂ ಇರ್ತಾರೆ. ಸೊ ಹಾಗಾಗಿ ನೋಡೋಣ, ನಿಮಗೆ ನಿಮ್ಮ ಪರ್ಸನ್ ಹತ್ರ ಹೋಗಲಿಕ್ಕೆ ಇಷ್ಟ ಇದೆನಾ? ನಿಮಗೆ ನಿಮ್ಮ ಪರ್ಸನ್ ಹತ್ರ ಹೋಗಲಿಕ್ಕೆ ಇಷ್ಟ ಇದೆನಾ? ವೇಟ್ ಮಾಡ್ತಾ ಇದ್ದೀರಾ ನೀವು, ನಿಮ್ಮ ಪರ್ಸನ್ಗೆ ವೇಟ್ ಮಾಡ್ತಾ ಇದ್ದೀರಾ ನೀವು, ಸ್ವಲ್ಪ ಟ್ರೈ ಕೂಡ ಮಾಡ್ತಾ ಇದ್ದೀರಾ. ಎಸ್, ನಿಮ್ಗೆ ಇಷ್ಟ ಇದೆ ನಿಮ್ಮ ಪರ್ಸನ್ ಹತ್ರ ವಾಪಸ್ ಹೋಗಲಿಕ್ಕೆ. ಓಕೆ, ಇದಿಷ್ಟು ನಿಮಗೆ ರೆಸನೇಟ್ ಆಗಿದ್ರೆ ಇಷ್ಟು ರೀಡಿಂಗ್ ನಿಮಗೆ ರೆಸನೇಟ್ ಆಗುತ್ತೆ ಗೈಸ್. ಓಕೆ, ಫೈನಲಿ ನಿಮ್ಮ ಪರ್ಸನ್ ನಿಮ್ಗೆ ಏನು ಹೇಳಬೇಕಂತ ಇದ್ದಾರೆ ಅದನ್ನು ನೋಡಿಬಿಡೋಣ. ನಿಮ್ಮ ಪರ್ಸನ್ ನಿಮ್ಗೆ ಏನು ಹೇಳಬೇಕಂತ ಇದ್ದಾರೆ? 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 ಕಾರ್ಡ್ ಬಂದಿದೆ. ಓ ಮೈ ಗಾಡ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಸೆಲೆಬ್ರೇಷನ್ಸ್. ಓಕೆ, ಐ ನೀಡ್ ಪಾರ್ಟಿ ಗೈಸ್, ಐ ನೀಡ್ ಪಾರ್ಟಿ. ಓಕೆ, ಅವರು ನಿಮಗೆ ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ ಅಂದರೆ, ದಿ ಲವರ್ಸ್ ಕಾರ್ಡ್ ಬಂದಿದೆ. ವಿ ಬೋತ್ ಹ್ಯಾವ್ ಟು ಮೀಟ್ ಈಚ್ ಅದರ್. ತುಂಬ ಅಟ್ರಾಕ್ಷನ್ ಇದೆ, ಇನ್ಫ್ಯಾಚುಯೇಷನ್ ಇದೆ, ನೀವಿಬ್ಬರು ಸೋಲ್ಮೇಟ್ಸು. ಓಕೆ, ಇದೆಲ್ಲ ಮೆಸೇಜ್ ಕೊಡಬೇಕಂತ ಇದ್ದಾರೆ ಅವ್ರು ನಿಮಗೆ. ಮತ್ತೆ ಪ್ರಪೋಸ್ ಮಾಡಬೇಕು ಅಂತ ಇದ್ದಾರೆ, ಮತ್ತೆ ಒಂದಾಗಬೇಕು ಅಂತ ಇದ್ದಾರೆ, ಮತ್ತೆ ರಿಯೂನಿಯನ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಡಿವೈನ್ ಕೂಡ ನಮ್ಮ ಜೊತೆಗಿದ್ದಾರೆ ಅಂತ ನಿಮಗೆ ಹೇಳಬೇಕು ಅಂತ ಇದ್ದಾರೆ ಅವರು. ಓಕೆ, ಕಂಗ್ರ್ಯಾಚುಲೇಷನ್ ಆ್ಯಂಡ್ ಸೆಲೆಬ್ರೇಷನ್. ನೀವು ನಿಮ್ಮ ಪರ್ಸನ್ಗೆ ಏನು ಮೆಸೇಜ್ ಕೊಡಬೇಕಂತ ಇದ್ದೀರಾ? ನೀವು ನಿಮ್ಮ ಪರ್ಸನ್ಗೆ ಟವರ್ ಕಾರ್ಡ್ ಬಂದಿದೆ. ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳಬೇಕಂತ ಇದ್ದೀರಾ ನೀವು. ದಿ ಟವರ್ ಕಾರ್ಡ್ ಬಂದಿದೆ ಅಲ್ಲ, ನೀವೇನು ಹೇಳಬೇಕಂತ ಇದ್ದೀರಾ? ನಿಮ್ಮ ಪರ್ಸನ್ಗೆ ಏನು ಮೆಸೇಜ್ ಕೊಡಬೇಕಂತ ಇದ್ದೀರಾ? ಫಿನಾನ್ಷಿಯಲಿ ಸ್ಟೇಬಲ್ ಆಗಬೇಕು, ರಿಲೇಷನ್ಶಿಪ್ಪಲ್ಲಿ ಸ್ಟೇಬಲ್ ಇರಬೇಕು ಅಂತ ನೀವು ಮೆಸೇಜ್ ಕೊಡ್ತಾ ಇದ್ದೀರಾ. ನಿಮ್ಮ ಕಡೆನೇ ಜಾಸ್ತಿ ಕಾರ್ಡ್ಸ್ ಬೀಳ್ತಾ ಇರೋದು. ಇವ್ರ ಕಡೆ ನಾನು ಶಫಲ್ ಮಾಡೋವಾಗ 1-2 ಕಾರ್ಡ್ ಬೀಳ್ತಾ ಇದ್ರೆ, ನಿಮ್ಮ ಹತ್ರ ಡಜನ್ ಕಾರ್ಡ್ಸ್ ಬೀಳ್ತಾ ಇದೆ. ನಾನು ಅದರಲ್ಲಿ ಇಡ್ತಾ ಇಲ್ಲ, ಬಟ್ ಎಕ್ಸ್ಪ್ಲೈನ್ ಅಂತೂ ಮಾಡ್ತಾ ಇದ್ದೀನಿ. ನಿಮಗೆ ತುಂಬ ಜಾಸ್ತಿ ಫೀಲಿಂಗ್ಸ್ ಇದೆ ನಿಮ್ಮ ಪರ್ಸನ್ಗೆ, ನಿಮ್ಮ ಪರ್ಸನ್ ಟುವರ್ಡ್ಸ್ ನಿಮ್ಮ ಪರ್ಸನ್ಗೆ ಅಷ್ಟು ಫೀಲಿಂಗ್ಸ್ ಇಲ್ಲ ನಿಮ್ಮ ಹತ್ರ, ನಿಮ್ಮ ಬಗ್ಗೆ. ಸ್ಟೆಬಿಲಿಟಿನ ನೋಡಬೇಕು, ಸ್ಟೆಬಿಲಿಟಿನ ಕಾಣಬೇಕು ಅಂತ ಇದ್ದೀರಾ. ನಿಮ್ಮ ಪರ್ಸನ್ಗೆ ಮೆಸೇಜ್ ಕೊಡಬೇಕಂತ ಇದ್ದೀರಾ, ಸ್ಟೇಬಲ್ ಆಗಿರಬೇಕು ನಾವು ರಿಲೇಷನ್ಶಿಪ್ಪಲ್ಲಿ ಅಂತ. ಅಟ್ರಾಕ್ಷನ್ನು, ಲವ್, ಇನ್ಫ್ಯಾಚುಯೇಷನ್ ಮತ್ತು ಇಮೋಷನ್ ಲೆವೆಲ್, ಸೋಲ್ ಲೆವೆಲಲ್ಲಿ ಕನೆಕ್ಟ್ ಆಗಬೇಕು ಇಬ್ಬರು. ಜಗಳ ಆಡ್ತಾ ಇದ್ದೀರಾ ನೀವು, ಜಗಳ ಆಡೋದು ಬೇಡ, ಸ್ಟಾಪ್ ಮಾಡೋಣ, ಅಥವಾ ಜಗಳ ಆಡೋಣ, ಅದೇನಿದೆನೋ ಸಾರ್ಟ್ ಔಟ್ ಮಾಡೋಣ, ಈ ರೀತಿ ನೀವು ಅಂದ್ಕೊಳ್ತಾ ಇದ್ದೀರಾ. ಈ ಥರ ಮೆಸೇಜ್ ಕಳಿಸ್ಬೇಕು ಅಂತ. ಹೌದಾ? ತುಂಬ ಜನಕ್ಕೆ ರೆಸನೇಟ್ ಆಗೋದಿಲ್ಲ ಈ ಮೆಸೇಜು, ಬಟ್ ಕೆಲವ್ರಿಗೆ ಆಗುತ್ತೆ. ಎಸ್, ನಾನೆಲ್ಲನೂ ಸಾರ್ಟ್ ಔಟ್ ಮಾಡ್ಕೋಬೇಕು, ನಾನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋರಿಗೆ ಇದು ಮೆಸೇಜ್ ಸೂಟ್ ಆಗುತ್ತೆ, ರೆಸನೇಟ್ ಆಗುತ್ತೆ. ಮತ್ತು 3 ಆಫ್ ಕಪ್ಸ್ ಥರ್ಡ್ ಪಾರ್ಟಿ ಇದೆ ಅಲ್ಲ, ಅದೇನು ಫಿನಿಶ್ ಆಯಿತಾ, ಹೇಗೆ, ಯಾರು, ಏನು ಅಂತ ಅಂದ್ಕೊಳ್ತಾ ಇದ್ರೆ, ಮತ್ತು ನೀವು ನಿಮ್ಮ ಪರ್ಸನ್ ಜೊತೆಗೆ ಪಾರ್ಟಿ ಮಾಡಬೇಕು, ಹೊರಗೆ ಹೋಗಬೇಕು, ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಈ ರೀತಿ ಮೆಸೇಜ್ ಕಳಿಸ್ಬೇಕಂತ ಇದ್ದೀರಾ. ಒಂದು ನ್ಯೂ ಬಿಗ್ನಿಂಗ್ ಮಾಡೋಣ, ಈ ರೀತಿ ಮೆಸೇಜ್ ಕಳಿಸ್ಬೇಕು ಅಂತ ಇದ್ದೀರಾ ನೀವು. ಓಕೆ,
ಮೆಸೇಜ್ ಕಳಿಸ್ಬೇಕು ಅನ್ನೋದಕ್ಕಿಂತ ನಿಮ್ಮ ಮನಸ್ಸಲ್ಲಿ ಈ ರೀತಿ ಹೇಳಬೇಕು, ನಾನು ನನ್ನ ಪರ್ಸನಿಗೆ ಇದಿದು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಇಷ್ಟು ತನಕ ನಾನು ಹೇಳಿದ್ದು. ಓಕೆ ಓಕೆ ಗೈಸ್, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯು ವರ್ಸಸ್ ಯುವರ್ ಪರ್ಸನ್ ಕರೆಂಟ್ ಫೀಲಿಂಗ್ಸ್, ಕರೆಂಟು ಆಲ್ ಓವರ್ ಎಲ್ಲ ಕೂಡ ನೋಡಿ ನಿಮಗೆ ಸ್ಯಾಟಿಸ್ಫೈ ಆಗೋ ರೀತಿ ನಾನು ರೀಡಿಂಗ್ ಮಾಡಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಗೈಸ್. ಓಕೆ, ಯಾರಿಗಾದರೂ ಪರ್ಸನಲ್ ರೀಡಿಂಗ್ ಬೇಕಿದ್ದರೆ ಯು ಕ್ಯಾನ್ ಇಮೇಲ್ ಮೀ ಆರ್ ವಾಟ್ಸ್ಯಾಪ್ ಮೀ. ಓಕೆ, ಇವತ್ತು ನೀವು ನನಗೆ ಪೇ ಮಾಡಿದರೆ ನೆಕ್ಸ್ಟ್ ಡೇ ನಾನು ನಿಮಗೆ ರೀಡಿಂಗ್ ಕೊಡೋದು ಅಲ್ವಾ. ಅಟ್ ಟೈಮ್ಸ್ ಏನಾದರೂ ನಾನು ಫ್ರೀ ಇದ್ದು ಬೇರೆ ರೀಡಿಂಗ್ಸ್ ಇಲ್ಲದೆ ಹೋದರೆ ಮಾತ್ರ ಇವತ್ತು ನೀವು ಪೇಮೆಂಟ್ ಮಾಡಿದರೆ ಇವತ್ತು ರೀಡಿಂಗ್ ಕಳಿಸೋದು. ಓಕೆ, ಅದನ್ನು ಬಿಫೋರ್ 12 ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವತ್ತೇ ರೀಡಿಂಗ್ ಕೊಡೋದು ತುಂಬ ಚಾನ್ಸಸ್ ಇರುತ್ತೆ. ಓಕೆ, ನೀವು ಸಂಜೆ ರಾತ್ರಿ ಈ ರೀತಿ ಕೇಳಿ ಅವತ್ತೇ ರೀಡಿಂಗ್ ಕೊಡಿ ಅಂತ ಕೇಳಿದರೆ ನಾನು ರೀಡಿಂಗ್ ಕೊಡೋಕ್ಕಾಗೋದಿಲ್ಲ, ನೆಕ್ಸ್ಟ್ ಡೇನೇ ಕೊಡೋದು. ಓಕೆ ಗೈಸ್, ಅದರಲ್ಲೂ ಬೇರೆ ಪರ್ಸನಲ್ ರೀಡಿಂಗ್ಸ್ ಇದ್ದರೆ ಅಂತೂ ಅವತ್ತಿನ ದಿನವೇ ಸಿಗೋದಿಲ್ಲ ರೀಡಿಂಗ್ಸು. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಓಕೆ ಗೈಸ್, ಆ್ಯಂಡ್ ಇಷ್ಟೇ ಹೇಳೋದಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲೋಟಸ್ ಸ್ಪಿರಿಚುಯಾಲಿಟಿ. I'm Likita. I will meet you in my next super reading. Okay, until then, take care. Bye bye.